ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನು KPSC ಇಂದ KE ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲದಿಂದ ಅಗ್ರಿಕಲ್ಚರ್ ಮಿನಿಸ್ಟರ್ ಆದಂಥ ಚೆಲುವರಾಯಸ್ವಾಮಿ ಸರ್ ತುಂಬ ಸಪೋರ್ಟಿವ್ ಆಗಿ KPSC ಇಂದ KE ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ತುಂಬ ಹೆಲ್ಪ್ ಮಾಡಿದರು. ಅದಕ್ಕೆ ಅವರಿಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತಾ, ಈ ಒಂದು ನೋಟಿಫಿಕೇಶನ್ಸ್ ಏನಿವತ್ತು ಮತ್ತೆ KEದಲ್ಲಿ ಹೊಸ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸರ್ಕಾರ ಏನು ಮಾಡ್ತಿದ್ದಾರೆ ಅಂತಂದರೆ, ಇವತ್ತು ವಿದ್ಯಾರ್ಥಿಗಳಿಗೆ ಮೂಗಿಗೆ ಬೆಣ್ಣೆ ಹಚ್ಚತ್ನ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಂದು ಹೋರಾಟ ಮಾಡಿದಾಗೂ ಬರೀ ಒಂದು ನೋಟಿಫಿಕೇಶನ್ ಮಾಡೋದು ಸುಮ್ಮನೆ ಇರೋದು. ಈ ಒಂದು ನೋಟಿಫಿಕೇಶನ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಯಾರೂ ಸುಮ್ಮನೆ ಇರಲ್ಲ. ಇದೇ ತಿಂಗಳು 21ನೇ ತಾರೀಕು ಅಂದರೆ ವಿಜಯಪುರದಲ್ಲಿ ಅಂದರೆ ಬಿಜಾಪುರದಲ್ಲಿರುವ ಶಿವಾಜಿ ವೃತ್ತದಿಂದ ನಾವು ದರ್ಬಾರ್ ಗ್ರೌಂಡ್ ತನಕ ನಾವು ಪಾದಯಾತ್ರೆ ಮುಖಾಂತರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡ್ತಿದ್ದೀವಿ. ಈ ಒಂದು ಪ್ರತಿಭಟನೆ ನೇತೃತ್ವ ವಹಿಸ್ಕೊಂಡಿರೋದು ಮಾಜಿ ಕೇಂದ್ರ ಸಚಿವರಾದಂತಹ ಯತ್ನಾಳ್ ಸರ್ ಮತ್ತು ವಿಜಯನಗರ ನಗರ ಶಾಸಕರಾದಂಥ ಯತ್ನಾಳ್ ಸರ್ ನೇತೃತ್ವದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಇಲಾಖೆಯಲ್ಲೂ ಸರ್ಕಾರಕ್ಕೆ ಇನ್ನು 2 ದಿನ ಗಡುವಿದೆ. ಇವತ್ತು 18 ಮತ್ತು 19, 20 2 ದಿನ ಗಡುವಿದೆ. ಪ್ರತಿಯೊಂದು ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ, ಟೀಚರ್ಸ್ ಇರ್ಬೋದು, ಪೊಲೀಸ್ ಇಲಾಖೆಯಿಂದ ಇರ್ಬೋದು, ಮತ್ತು ಆರೋಗ್ಯ ಇಲಾಖೆಯಿಂದ ಇರ್ಬೋದು, ಪ್ರತಿಯೊಂದು ಇಲಾಖೆಯಿಂದನೂ ನೀವು ನೋಟಿಫಿಕೇಶನ್ಸ್ ಮಾಡಿದ್ರೆ ಈ ಹೋರಾಟ ನಿಲ್ಲುತ್ತೆ. ಮತ್ತು KPSCಯಲ್ಲಿ ಆಗಿರುವಂಥ ಅಕ್ರಮಗಳನ್ನು CBI ತನಿಖೆ ಮಾಡಬೇಕು. ಅಲ್ಲಿವರೆಗೂ ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ. ಸರ್ಕಾರಕ್ಕೆ ಇದು ಎಚ್ಚರಿಕೆ ಕೊಟ್ಟಾಗಿದೆ ತುಂಬ ಸತಿ. ಇದು ನಿಮಗೆ ವಿದ್ಯಾರ್ಥಿಗಳು ಏನಂತಂದರೆ, ನೀವು ನೋಟಿಫಿಕೇಶನ್ಸ್ ಮಾಡಿದ್ರೆ ನಿಮಗೂ ಒಳ್ಳೆಯದು ಮತ್ತು ವಿದ್ಯಾರ್ಥಿಗೂ ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಗಳಿಗೆ ನಿಜ ಹೇಳ್ತೀನಿ ಕೇಳಿ, ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನೇ ಅನಾಹುತ ಆದ್ರೂ ವಿದ್ಯಾರ್ಥಿಗಳಿಗೆ ಮತ್ತು ಆಗಿರ್ಬೋದು ಮತ್ತು ಅವ್ರ ಪೇರೆಂಟ್ಸಿಗಾಗಿರ್ಬೋದು ಎಲ್ಲದಕ್ಕೂ ನೇರ ಹೊಣೆ ಸರ್ಕಾರ ಆಗಿರುತ್ತೆ. ಸರ್ಕಾರ ಇದನ್ನು ಗಂಭೀರವಾಗಿ ತೊಗೊಂಡು ವಿದ್ಯಾರ್ಥಿಗಳ ಇವತ್ತು ಎಷ್ಟು ಕಷ್ಟಪಟ್ಟು ಅವರು ಓದ್ತಾ ಇದ್ದಾರೆ ಅಂತಂದರೆ ನಿಮಗೆ ಅರ್ಥ ಆಗ್ತಾಯಿಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡು ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಶನ್ ಹೊಡಿಸಿ. ಇಲ್ಲ ಅಂತಂದರೆ ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.